ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ, ಶೌಚಾಲಯಗಳಿಲ್ಲ, ಮತ್ತೆ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ. ರಾಜ್ಯದಲ್ಲಿ ಕಳಪೆ ಔಷಧಿಯಿಂದ ನೂರಾರು ಜನ ಸಾಯ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು 1 ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ. ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ, ಬಾಣಂತಿಯರು ಸಾವು ಆಗ್ತಾ ಇದೆ. ಬಳ್ಳಾರಿ ಇರ್ಬೋದು, ಇಡೀ ರಾಜ್ಯದಲ್ಲಿ, ಬೆಳಗಾವಿಯಲ್ಲಿ ಆಗ್ತಾ ಇದೆ ಸಾವು, ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲಾಂದ್ರೆ ಯಾಕೆ ನಾನು ಹೇಳೋದು 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ 6 ತಿಂಗಳಿಂದಾನೇ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಯಾರು ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಯಾವ ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಅದರಿಂದ ದೊಡ್ಡ ಮಾಫಿಯಾ ಸರ್ಕಾರ ಸಿಕ್ಕಾಕೊಂಡಿದೆ. ಅದರಿಂದ ಮಾಡಿಲ್ಲ ಅಂದ್ರೆ, ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಅದಕ್ಕೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. ಸಾವಿರಾರು ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ? ಈ ಸರ್ಕಾರ ಗ್ಯಾರಂಟಿ ಕೊಡಬೇಕು. ಗ್ಯಾರಂಟಿ ಅಂತಾರಲ್ಲ, ಬಾಣಂತಿಯರ ಸಾವಿಗೆ ಬದುಕುವಂತ ಗ್ಯಾರಂಟಿಯನ್ನ ಈ ಸರ್ಕಾರ. ಅವರು ರಾಮೂರ್ತಿ ಒಂದೇ ನಿಮಿಷ, ಅವರು ಆ ಮೆಡಿಕಲ್ ಬಗ್ಗೆ ಹೇಳೋದು, ಅಲ್ಲಿ ಒಂದು ಮುಸ್ಲಿಂ ಜನಾಂಗದ ದೊಡ್ಡ ಒಂದು ಕೇರಿ ಇದೆ. ಅಲ್ಲೇನಾಗಿದೆ, ಈ ಕ್ಯಾನ್ಸರ್ ಪೀಡಿತರಾಗಿರ್ತಾರಲ್ಲ, 30 ರೂಪಾಯಿ ಮೆಡಿಸಿನ್ ತಗೊಂಡು ಅಲ್ಲೇ ಸಿಗುತ್ತೆ ಅಂಗಡಿಗಳಲ್ಲಿ, ಅವರೇ ತಗೊಂಡು ಚುಚ್ಕೊಂತ ಇದ್ದಾರೆ. ಚರ್ಚೆ ಏನಾಗಿದೆ?